ನಾಯಕರು ಬಹಳ ಆಸಕ್ತಿಕವಾಗಿ ಮಾತನಾಡಿದರು. ಇವತ್ತು ದೇಶದ ಪತ್ರಿಕೆಗಳಲ್ಲಿ ಭಾರತ ದೇಶದ ಮೇಧಾವಿ ಪ್ರಧಾನಮಂತ್ರಿ ಎಂದು ಬರೆದಿದ್ದಾರೆ. ಮೇಧಾವಿ ಪ್ರಧಾನಮಂತ್ರಿ ಆ ವರ್ಡ್ ಮುಂದೆ ಯಾವ ವರ್ಡ್ ಇಲ್ಲ ಅಂತ ಕಾಣಬಹುದು. ಆದರೆ ಇವತ್ತು ವಿಶ್ವದ ಪತ್ರಿಕೆಯಲ್ಲಿ ಇವರ ಸಾವಿನ ಸುದ್ದಿ ಪತ್ರಿಕೆ ಹೆಸರು ಇರ್ತಲ್ಲ, ಆ ಪತ್ರಿಕೆ ಹೆಸರನ್ನ ಅವ್ರಿಗೋಸ್ಕರ ಕೆಳಗಡೆ ಹೈಲೈಟ್ ಇವತ್ತಿನ ಪತ್ರಿಕೆ ಅತಿ ಹೆಚ್ಚು ಕೊಡುವುದು ಈ ವಿಶ್ವದ ಪತ್ರಿಕೆಯಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಒಬಾಮಾ ಬಹಳ ಶಿಷ್ಯ ಒಬಾಮಾ ನಾನು ಅವರ ಶಿಷ್ಯ ಅಂತ ಬರಾಕ್ ಒಬಾಮಾ ಮನಮೋಹನ್ ಸಿಂಗ್ ಅವರ ಶಿಷ್ಯ. ಯಾಕಂದರೆ ಅವರು ಅಲ್ಲಿನ ಅಧ್ಯಕ್ಷರಾದ ಸಂದರ್ಭದಲ್ಲಿ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಸರಿಯಾದ ಸಮಯದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸರಿಯಾದ ಆದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಫಾರೂಕ್ ಅವರೇ, ನಗರಾಧ್ಯಕ್ಷರಾದ ಪ್ರಕಾಶ್ ಅವರೇ, ಪತ್ರಕರ್ತರೇ ಹಾಗೂ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಸಹೋದರ ಸಹೋದರಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಮಾಜಿ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ ಅವರು ಅವರನ್ನ ಕಳೆದುಕೊಂಡ್ರು. ರಾಜಕಾರಣದ ವ್ಯವಸ್ಥೆಯಲ್ಲಿರ್ಬೋದು ಬಹಳ ಮೌನವಾಗಿ ಉತ್ತರವನ್ನು ಕೊಡ್ತಾ ಇದ್ರು. ಆಮೇಲೆ ಅವರು ನೀಡಿದಂತ ಇವತ್ತು ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂತೇಳಿ ಮಾಹಿತಿ ಹಕ್ಕು ಯೋಜನೆಯನ್ನ ನಮ್ಮ ದೇಶಕ್ಕೆ ಕೊಟ್ಟರು. ಅದೇ ನಿಟ್ಟಿನಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ನರೇಗಾ ಯೋಜನೆಯನ್ನ ತಂದು ಒಬ್ಬ ಉದ್ಯೋಗ ನೀಡಿದ ನಿಟ್ಟಿನಲ್ಲಿ ಗುರುತಿಸ ಒಬ್ಬ ಕಾರ್ಮಿಕರಿಗೆ ಸಿಗಬೇಕು ಅಂತೇಳಿ ಮಾಡುವಂತ ಯೋಜನೆಯನ್ನ ಪ್ರಧಾನಮಂತ್ರಿಗಳು ನೀಡಿದ್ರು. ಅದೇ ರೀತಿ ನಮ್ಮ ಭಾರತ ದೇಶ ಆರ್ಥಿಕ ಸ್ಥಿತಿ ಕುಗ್ಗಿದ ಸಂದರ್ಭದಲ್ಲಿ ಆರ್ಥಿಕ ಒಂದು ವ್ಯವಸ್ಥೆಯಲ್ಲಿದ್ದಾಗ ಅವರು ನಿಧಾನಗತಿಯಲ್ಲಿ ಇವತ್ತು ದೇಶವನ್ನ ಭದ್ರತೆಯನ್ನ ಕಾಪಾಡಿಕೊಂಡು ವ್ಯವಸ್ಥೆಯನ್ನ ಮಾಡಿದ್ರು. ಹಲವಾರು ಯೋಜನೆ ಕೊಟ್ಟಂತರು ನಮ್ಮ ಮನಸ್ಸಿನ ಸಾಹೇಬರು ಇವತ್ತು ನಮ್ಮನ್ನೆಲ್ಲ ಆಗಲಿ ಇವತ್ತು ಅವರ ಆದರ್ಶಗಳನ್ನು ಮಾತಾಡ್ತಾ ಇದ್ದಾರೆ. ಅದರಿಂದ ಇವು ರಾಷ್ಟ್ರಗಳಿಗೆ ಹಾಗೂ ಯುವಕರಿಗೆ ಮಾದರಿ ಆಗ್ತಾರೆ. ಅವರ ಆದರ್ಶಗಳನ್ನೆಲ್ಲರೂ ವಿಷಯ ಮುಖ್ಯವಾಗಿ ವಿರೋಧಿಗಳ ಟೀಕೆ ಮೌನ ಸಿಗಂತೆ ಮೌನದಲ್ಲೂ ಒಂದು ಕ್ರಾಂತಿಯನ್ನು ಮಾಡೋದು. ವಿಶ್ವದಲ್ಲಿ ಶ್ರೇಷ್ಠ ಆರ್ಥಿಕ ತಜ್ಞ ಅಂತೇಳಿ ಬಹಳಷ್ಟು ದೇಶಗಳು ಒಪ್ಕೊಂಡಿತ್ತು. ಜೊತೆಗೆ ರಿಸರ್ವ್ ಬ್ಯಾಂಕ್ ಗೌರವ ಕೆಲಸ ಮಾಡಿದ್ರು. ನಂತರ ಯೋಜನಾ ಆಯೋಗದ ಅಧ್ಯಕ್ಷರ ಕೆಲಸ ಮಾಡಿದ್ರು. ನರಸಿಂಹರಾಯರ ನರಸಿಂಹರಾಯರ ಅಧಿಕಾರದಲ್ಲಿ ಅರ್ಥ ಸಚಿವರಾಗಿದ್ದರು. ಅದರಲ್ಲೂ ವಿಶೇಷವಾಗಿ ಮನಮೋಹನ್ ಸಿಂಗ್ ಅವರ ಈ ಒಂದು ನಿಧನದ ಹೃದಯಸ್ಪರ್ಶಿ ಭಾವಪೂರ್ಣ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಪ್ರಧಾನ ಕಾಂಗ್ರೆಸ್ನ ಭಾವಸ್ಪರ್ಶಿ ನಮ್ಮನ್ನೆಲ್ಲ ಆಗಲಿದ್ದಾರೆ. ನಮ್ಮ ಭಾರತ ದೇಶಕ್ಕಲ್ಲ ಇಡೀ ಪ್ರಪಂಚಕ್ಕೆ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಬರುವಂತಹ ಸೌಮ್ಯ ಸ್ವಭಾವದ ಮೃದು ಸ್ವಭಾವದ ಒಂದು ನಾಯಕತ್ವವನ್ನು ಬೆಳೆಸಿಕೊಂಡಂತಹ ಆ ವ್ಯಕ್ತಿ
ಮಾಜಿ ಪ್ರಸಿದ್ಧಾಧ್ಯಕ್ಷ ಧನರಾಜ್ ಕಾಂಗ್ರೆಸ್ಗೆ ಲಾಸ್ ಆಗಿದೆ. ಧನ್ಯವಾದಗಳು. ಇದನ್ನು ಕುರಿತು ಮಾಜಿ ಸಂಸದ ಸದಸ್ಯರು ಶ್ರೀಧರ್ ಅವರು ನಮ್ಮ ದೇಶದ ವಿಧಾನಸಭೆಯ